ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈಗಾಗಲೇ ಸಂಸತ್ ಕೇಂದ್ರದ ನಡೀತಾ ಇದೆ. ಅದೇ ಸಮಯದಲ್ಲಿ ಚಳಿಗಾಲದ ಈ ನಮ್ಮ ಅಧಿವೇಶನ ಸ್ಟಾರ್ಟ್ ಆಗಿದೆ. ಬೆಳಗಾವಿದು ಆಲ್ರೆಡಿ ಚರ್ಚೆಗಳು ಜೋರ್ದಾರ್ ನಡೀತಾ ಇದ್ದಾವೆ, ಹೋರಾಟಗಳು ಹೊರಗಡೆ ನಡೀತಾ ಇದ್ದಾವೆ. ಎಲ್ಲರ ತಮ್ಮದ ಬೇಡಿಕೆಗಳ ಈಡೇರಿಕೆಯಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಒಳಗೆ ಬಿಸಿ ಏರಿದ ಚರ್ಚೆ ನಡೀತಾ ಇದೆ. ವಿರೋಧ ಪಕ್ಷದಿಂದ ಸಾಕಷ್ಟು ವಿಷಯಗಳಿದ್ದಾವೆ. ಆದರೂ ಒಂದಿಷ್ಟು ಸಿದ್ದರಾಮಯ್ಯರ ಮತ್ತು DKC ಮಧ್ಯದ ಒಂದು ಸ್ವಲ್ಪ ತಿಕ್ಕಾಟ ಜಗಳವನ್ನು ಉಲ್ಲೇಖ ಮಾಡೋದು ಅವ್ರಿಗೂ ಸಮಾಧಾನ ಆಗುವುದಿಲ್ಲ ಅನ್ನೋದು ಅಷ್ಟು ಸತ್ಯದ. ಮೋಸ್ಟ್ಲಿ ಅದು ಭಾಳ ದೊಡ್ಡದಾಗ್ತಿತ್ತೋ ಏನೋ. ಆದರೆ ಸಿದ್ದರಾಮಯ್ಯರು ಮತ್ತು ನಮ್ಮ DKC ಅವರು ಕೂಡ್ಕೊಂಡು ಏನೋ ಒಂದು ಹೇಳಿಕೆ ಕೊಟ್ಟು ನಮ್ಮಲ್ಲಿ ಯಾವುದೂ ಇಲ್ಲ, ನಾವು ಎಲ್ಲ ಹೊಂದಾಣಿಕೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ, ನಾವು ಒಬ್ಬರೊಬ್ಬರು ಗೌರವಿಸ್ತಾ ಇದ್ದೀವಿ, ದೊಡ್ಡ ದೊಡ್ಡ ಮಾತುಗಳನ್ನ ಹೇಳಿ ಮುಗಿಸ್ಬಿಟ್ರು. ಹೀಗಾಗಿ ಒಂದಿಷ್ಟು ದೊಡ್ಡ ಹೊಡೆತವನ್ನು ಈ ವಿರೋಧ ಪಕ್ಷದ ಬರೋದು ತಪ್ಪಿಸ್ಕೊಂಡ್ರು ಅಂತ ಹೇಳಬೇಕಾಗಿದೆ. ಆದರೂ ಇವತ್ತು ಹಾದು ಬಿಡ್ತದೆ ಬಂತು. ನಮ್ಮ ಏನಪ್ಪ ಅಂದರೆ ಅಶೋಕ್ ಅವರು ಆಗಿರ್ಬೋದು, ಇನ್ನುಳಿದ BJP ಸದಸ್ಯರು ಒಂದಿಷ್ಟು ಅಶ್ವಥ್ ನಾರಾಯಣ ಆಯಿತು, ಇನ್ನುಳಿದವರಾಯಿತು, ಒಂದಿಷ್ಟು ಪ್ರಶ್ನೆಗಳನ್ನು ಮಾಡೇ ಬಿಟ್ಟರು. ನೋಡೋಕ್ಕಾಗಿ ಯಾಕ್ರಿ ಆಡಳಿತಕ್ಕೆ ಪೆಟ್ಟು ಬಿಡೋದಿಲ್ಲೇನೋ, ಇದೇನು ಮುಖ್ಯಮಂತ್ರಿ ಸೀಟ್ ಸಲುವಾಗಿ ನೀವು ತೆಕ್ಕಾಡ್ತಾ ಇದ್ರಿ, ಒಗ್ಗಟ್ಟಿಲ್ಲೇನೋ.